ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಮಲ್ಲಪ್ಪ ಜೋತವರ. ಆತ್ಮೀಯರೇ, ಈಗಾಗಲೇ ಸಾಕಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಅದು ಈ ಸಂದರ್ಭದಲ್ಲೇ ನಮ್ಮ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಜೊತೆಗೆ ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ. ಆ ನೆಲೆಯಲ್ಲಿ ಒಂದಿಷ್ಟು ನಿಮ್ಮ ಜೊತೆ ಚರ್ಚೆ. ಅದರಲ್ಲೂ ಮುಖ್ಯವಾಗಿ ತಮ್ಮ ಕ್ಷೇತ್ರದ ಕುದುರೆಮಣಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಠಡಿಗಳನ್ನು ಉದ್ಘಾಟಿಸಿ ಮಾತಾಡಿದ್ದು, ಶಾಲೆಗಳು ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ವಿಷಯವನ್ನು ಮುಂದಿಟ್ಟವರು ಮಾತಾಡಿದ್ದಾರೆ. ಅವು ಏನಪ್ಪ ಮಾತುಗಳು ಅನ್ನುವಂಥದ್ದು. ಗ್ರಾಮೀಣ ಪ್ರದೇಶದ ಮಕ್ಕಳು ಉನ್ನತ ಶಿಕ್ಷಣ ಪಡೆಯಬೇಕು, ದೇಶಕ್ಕೆ ಮಹತ್ತರವಾದ ಕೊಡುಗೆ ನೀಡುವಂಥ ವ್ಯಕ್ತಿತ್ವ ಬೆಳೆಸಿಕೊಳ್ಳಬೇಕು. ಸರಳವಾಗಿ ಸಾಧಾರಣವಾಗಿ ಮಾತಾಡುವಂಥ ಮಾತೆಲ್ಲರೂ ಮಾತಾಡ್ತಾರೆ. ಪಾಪ ಇವರು ಮಾತಾಡಿದ್ದಾರೆ. ಅದರಲ್ಲೂ ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ಹೆಮ್ಮೆ ಇಟ್ಕೊಂಡು ಹೇಳಿದ್ದಾರೆ. ಒಪ್ಪು ಆ ಮಾತನ್ನು. ಅದೇ ಕಾಲಕ್ಕೆ ನನ್ನ ಕ್ಷೇತ್ರದಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇನೆ, ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಕ್ಷೇತ್ರದ ಭವಿಷ್ಯ ಶಿಕ್ಷಣದ ಮೇಲೆ ಅವಲಂಬಿಸಿದೆ, ಸತ್ಯನದ ಸುಳ್ಳೇನಲ್ಲ. ಇಲ್ಲಿನ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಹೆಸರು ತರಬೇಕು. ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ತಮ್ಮ ಕ್ಷೇತ್ರದ ಜನ ಮಕ್ಕಳು ಮ್ಯಾಲೆ ಬರಲಿ ಅನ್ನುವಂಥದ್ದು. ಜೊತೆಗೆ ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಕಲಿತಿದ್ದೇನೆ, ಕೆಂಪು ಬಸ್ನಲ್ಲಿ ಓಡಾಡಿದ್ದೇನೆ, ಇಂದು ರಾಜ್ಯದ ಮಂತ್ರಿ ಆಗಿದ್ದೇನೆ, ಸರ್ಕಾರಿ ಶಾಲೆ ಸೇರಿದ್ದೇವೆ ಎಂದರೆ ಹೆಮ್ಮೆ ಪಡಬೇಕೇ ಹೊರತು ಕೀಳರಿಮೆ ಪಡಬಾರದು ಅಂಥೇಳಿ